ಹಲೋ ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಶನಿವಾರದ ವ್ಲಾಗ್. ಇವತ್ತಿನ ವ್ಲಾಗ್ನಲ್ಲಿ ಈ ಶನಿವಾರ ಆಗಿರೋದ್ರಿಂದ ನಾವು ಬೆಳಿಗ್ಗೆನೆ ಎದ್ದು ಪೂಜೆ ಮಾಡೋಣ ಅಂತ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ಹಂಗೆ ಹೂವು ಎಲ್ಲ ತಗೊಂಡ್ ಬರೋಣ ಅಂತ ಕೆಳಗಡೆಗೆ ಹೋಗಿದ್ದೆ. ಸ್ವಲ್ಪ ಮಂದಾರ ಹೂವು, ತುಳಸಿ ಜಾಸ್ತಿ ಸಿಕ್ಕಿತ್ತು. ಇನ್ನು ಸ್ವಲ್ಪ ಸ್ವಲ್ಪ ಸ್ಪಟಿಕೆ ಹೂವು, ಚಾಮಂತಿಗೆ, ಕಾಗಡ ಎಲ್ಲಾನು ಇದೆ ಅಲ್ವಾ. ನಾನು ವ್ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೆ. ಇದೆಲ್ಲ ತಗೊಂಡು ಬಂದು ಮಂದಾರ ಹಂಗೆ ತುಳಸಿಯಲ್ಲಿ ಸ್ವಲ್ಪ ನಾನು ಹಾರ ಥರ ಮಾಡ್ಕೊಂಡಿದ್ದೆ. ಇದು ಚಿಕ್ಕದ ಹಾರ, ವೆಂಕಟೇಶ್ವರನ್ಗೆ ಹಾಕೋಣ ಶನಿವಾರ ಅಂತ. ಇದಾದ ತಕ್ಷಣ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರ ವ್ರತವನ್ನು ಮಾಡ್ತಾ ಇದ್ದೀನಿ. ಈ ಶನಿವಾರ ವ್ರತವನ್ನು ಯಾರು ಆಚರಿಸಬೇಕು, ವ್ರತಾಚರಣೆ ನಿಯಮಗಳು ಏನು ಎಂಬುದರ ಬಗ್ಗೆ ನಾನು ಇದಕ್ಕೆ ಮುಂಚೆ ವಿಡಿಯೋದಲ್ಲಿನೇ ಎಲ್ಲಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಇದು ನಾನು ಈ ವ್ರತವನ್ನು ಇವತ್ತು ಲಾಸ್ಟ್ ಡೇ, ಇವತ್ತು 7 ಶನಿವಾರ ವ್ರತವನ್ನು ಮಾಡ್ತಾ ಇದ್ದೆ. ಇದು 7ನೇ ಶನಿವಾರ ನಮಗೆ. ಈ ಥರ ನಾವು ಹಿಂದೂ ಧರ್ಮದಲ್ಲಿ ಶನಿವಾರದ ವ್ರತಾಚರಣೆಗೆ ಬಹಳ ಮಹತ್ವ ಇದೆ. ಈ ದಿನ ಶ್ರೀನಿವಾಸ ಮತ್ತು ಶನಿದೇವರನ್ನು ಪೂಜಿಸಲಾಗುತ್ತದೆ. ಹಾಗೆ ಶನಿವಾರದ ವ್ರತವನ್ನು ಮಾಡುವುದರಿಂದ ಮನಸ್ಸಿನ ಇಚ್ಛೆಗಳೆಲ್ಲವೂ ಈಡೇರುತ್ತದೆ. ಈ ಶನಿವಾರದ ವ್ರತ ನಾನು ಬೆಳಗ್ಗೆನೆ ಎದ್ದು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ತುರಿದಿರೋ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾವು ಚಪಾತಿ ಮಾಡ್ತೀವಲ್ಲ ಹಿಟ್ಟು, ಆ ಥರ ಮುದ್ದೆ ಮಾಡ್ಕೋಬೇಕು. ಆಮೇಲೆ ನಾವು 7 ದೀಪಗಳೆಲ್ಲ ಮಾಡಬೇಕಾಗುತ್ತೆ. ಈ ರೀತಿ ದೀಪಗಳೆಲ್ಲ ಮಾಡಿಕೊಂಡು ನಾವು ಅರಿಶಿನ ಕುಂಕುಮದಿಂದ ನಾವು ಈ ಥರ ಎಲ್ಲಾನು ಬೊಟ್ಟು ಎಲ್ಲ ಇಟ್ಕೊಂಡು ಸ್ವಲ್ಪ ಬತ್ತಿ ಹಾಕಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ಈ ಥರ ಎಲ್ಲ ಒಂದು ಪ್ಲೇಟ್ನಲ್ಲಿ ಸಪ್ರೇಟ್ ಆಗಿ ವೆಂಕಟೇಶ್ವರನ ಫೋಟೋ ಎದುರುಗಡೆ ಈ ಥರ ನಾವು ದೀಪವನ್ನು ಹಚ್ಚಿಸಬೇಕಾಗುತ್ತದೆ. ಶನಿವಾರದ ವ್ರತ ಶನಿವಾರದ ಉಪವಾಸ. ಈ ಶನಿವಾರದ ವ್ರತವನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಮಾಡಬಹುದು. ಶನಿವಾರ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಈ ವ್ರತವನ್ನು ಮಾಡಬೇಕಾಗುತ್ತದೆ. ಈ ರೀತಿ ಈ ಪೂಜೆ ನೀವು ಕೂಡ ಒಂದ್ಸತಿ ಮಾಡಿ. ಈ ವ್ರತ ಬಗ್ಗೆ ನಾನು ಫುಲ್ ವಿಡಿಯೋ ಅಂತೂ ಇದಕ್ಕೆ ಮುಂಚೆನೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಂದ್ರೆ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಈ ಥರ ಮಾಡ್ಕೋಬೋದು. ನೀವು ಎಷ್ಟು ಜನ ಮಾಡ್ತೀರಾ ಈ ವ್ರತ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಇನ್ನು ಶನಿವಾರದ ಪೂಜೆ ಎಲ್ಲ ಆಗೋದ್ಮೇಲೆ ಮನೆಯಲ್ಲಿ ಸುಲಭವಾದ ಕುಂಬಳಕಾಯಿ ಹಲ್ವಾ ಪಾಕ ವಿಧಾನವನ್ನು ಮಾಡೋಣ ಅಂತ ಈ ಕಡೆ ಬಂದೆ. ಇದು ಆರೋಗ್ಯಕರ ಮತ್ತು ರುಚಿಕರವಾಗಿರುತ್ತದೆ. ಕುಂಬಳಕಾಯಿ ನಮ್ಮ ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಕಾಲಾಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಚರ್ಮವನ್ನು ಹೆಚ್ಚು ಸ್ಥಿತಿಸ್ಥಾಪಕವಾಗಿಸುತ್ತದೆ ಮತ್ತು ಅದರ ವಿನ್ಯಾಸವನ್ನು ಸುಧಾರಿಸುತ್ತದೆ. ಕುಂಬಳಕಾಯಿ ಹಲ್ವಾ ಈಸಿಯಾಗಿ ನಾವು ಇನ್ಸ್ಟೆಂಟ್ ಆಗಿ ಮನೆಯಲ್ಲಿ ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಇದು ಮಾಡ್ಬೋದು. ನಾನು ಈ ಕುಂಬಳಕಾಯಿ ಹಲ್ವಾಗೆ ಹಳದಿ ಅಥವಾ ಕೆಂಪು ಕುಂಬಳಕಾಯಿನೇ ತಗೊಳ್ಬೋದು. ನಾವು ಹಾಲು, ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದ ಭಾರತೀಯ ಸಿಹಿ ತಿಂಡಿ ಅಂತಾನೆ ಹೇಳ್ಬೋದು. ಇದನ್ನು ಇನ್ಸ್ಟೆಂಟ್ ಪಾಟ್, ಪ್ರೆಷರ್ ಕುಕ್ಕರ್ನಲ್ಲಿ ಅಥವಾ ಸ್ಟವ್ ಟಾಪ್ನಲ್ಲಿ ಕೂಡ ತಯಾರಿಸಬಹುದು. ಈ ಕೆನೆ ಸಿಹಿ ತಿಂಡಿಯನ್ನು ಭಾರತೀಯ ಹಬ್ಬಗಳಲ್ಲಿ ಹೆಚ್ಚಾಗಿ ಆನಂದಿಸಲಾಗುತ್ತದೆ. ಸುಟ್ಟ ಗೋಡಂಬಿ ಮತ್ತು ಬಾದಾಮಿ, ಒಣದ್ರಾಕ್ಷಗಳೊಂದಿಗೆ ಅಗ್ರಸ್ಥಾನದಲ್ಲಿರುವ ಎಲ್ಲ ರೀತಿಯ ಈ ಕುಂಬಳಕಾಯಿ ಪಲ್ಯಕ್ಕೂ ಉಪಯೋಗಿಸ್ಕೋಬಹುದು. ಇದಕ್ಕೆ ತುಂಬ ಈಸಿ ಏನಂದರೆ, ಕುಂಬಳಕಾಯಿ ತಗೊಂಡು ಅದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಇದೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿದ್ರೆ ಸ್ವಲ್ಪ ನೀಟಾಗಿ ಬೆಂದುತ್ತೆ. ಬೆಂದಾದ್ಮೇಲೆ ನಾವು ಸ್ವಲ್ಪ ಈ ಥರ ಜಜ್ಜಿಟ್ಕೊಂಡ್ರೆ ಸಾಕು, ಹಲ್ವಾ ಥರ ನನಗೆ ರೆಡಿ ಆಗುತ್ತೆ. ನಾನು ಇದು ಗೋಡಂಬಿ ಬಾದಾಮಿ ಎರಡೂ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಥರ ಮಾಡಿಕೊಂಡು ಇದಕ್ಕೆ ಹಾಕಿದ್ದೆ.
ಇದು ತುಂಬ ಉಪಹಾರಕ್ಕಾಗಿ ಅಥವಾ ಸಂಜೆಯ ಸಿಹಿ ತಿಂಡಿ ಆಗಿ ಆನಂದಿಸಬಹುದಾದ ರುಚಿಕರವಾದ ಸಿಹಿ ಭಕ್ಷ್ಯವಾಗಿದೆ. ಪಾಕವಿಧಾನ ಮತ್ತು ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ಕುಂಬಳಕಾಯಿ ಹಲ್ವಾ ನಾವು ಮಾಡ್ಕೋಬೋದು. ತುಂಬ ಈಸಿ ಅಂತ ಹೇಳ್ಬೋದು, ಹೆಲ್ತಿಯಾಗಿ ಮಾಡ್ಕೋಬೋದು. ಕುಂಬಳಕಾಯಿಯನ್ನು ಮೊದಲಿಗೆ ಸಿಪ್ಪೆ ತೆಗೆಸು ಮತ್ತು ಬೀಜಗಳನ್ನು ತೆಗೆದುಹಾಕಿ ಕುಂಬಳಕಾಯಿಯನ್ನು ತುರಿ ಮಾಡಿ ಮತ್ತು ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬಹುದು. ಕುಂಬಳಕಾಯಿಗೆ ಜಾಸ್ತಿ ಬೇಯಂಗಿಲ್ಲ, ಸ್ವಲ್ಪ ಬೇಗನೆ ಆಗುತ್ತೆ ಇದು. ಇನ್ನೊಂದು ಏನಂದರೆ ನಾವು ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಕೇಸರಿ ಪುಡಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ನಂದು ಆಲ್ರೆಡಿ ಅರಿಶಿನ ಕಲರ್ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಯಾವ ಕಲರು ಮಿಕ್ಸ್ ಮಾಡಿಲ್ಲ. ನೀವು ಇನ್ನೂ ಟೇಸ್ಟ್ಗೋಸ್ಕರ ಚಿಟಿಕೆ ಉಪ್ಪು ಸಹ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಏಲಕ್ಕಿ, ಬಾದಾಮಿ, ಗೋಡಂಬಿ 4 ಸೇರಿ ಒಂದು ಮಿಶ್ರಣ ಮಾಡಿ ಇದು ಸ್ವಲ್ಪ ಬೆಂದ ನಂತರ ಇದು ಎಲ್ಲಾನು ನಾನು ಬೆಲ್ಲ ಕರಗಿಸ್ಕೊಂಡಿದ್ದೆ, ಯಾಕಂದರೆ ಮಣ್ಣುರಿತ್ತೆ ಅಂತ. ಅದು ಸಹ ಅದಾದಮೇಲೆ ಇದು ಪೌಡರ್ ಸಹ ಹಾಕಿ ಒಂದು 5 ನಿಮಿಷ ಇದ್ದರೆ ಸಾಕು. ತುಂಬ ಚೆನ್ನಾಗಿರೋ ಕುಂಬಳಕಾಯಿ ಹಲ್ವಾ ಅಂತೂ ರೆಡಿ ಆಗೋಗಿದೆ. ಕುಂಬಳಕಾಯಿ ಚರ್ಮಕ್ಕೆ ಪ್ರಯೋಜನಕಾರಿ, ಹೃದಯ ಆರೋಗ್ಯಕರ ಊಟಕ್ಕೆ ನಿಮಗೆ ಬೇಕಾಗಿರುವುದು ಪದಾರ್ಥ ಅಂತಲೇ ಹೇಳ್ಬೋದು. ಕುಂಬಳಕಾಯಲ್ಲಿ ನಾನು ಇನ್ನು ಪಲ್ಯ ಮಾಡ್ತೀನಿ, ಈ ಥರ ಒಬ್ಬಟ್ಟು ಕೂಡ ಮಾಡಿದ್ದೀನಿ. ಹಂಗೆ ಈ ಥರ ಹಲ್ವಾ ಮಾಡ್ಕೋಬೋದು, ಪಾಯಸ ಮಾಡ್ಕೋಬೋದು. ಜಾಸ್ತಿ ರೀತಿ ನಾವು ಎಲ್ಲ ರೆಸಿಪೀಸ್ ಎಲ್ಲನೂ ಮಾಡ್ಕೋಬೋದು, ಯಾಕಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಇವತ್ತು ನಾನು ಬೆಳಿಗ್ಗೆ ಸಿಹಿ ತಿಂಡಿಗೆ ಇದು ಮಾಡಿದ್ದೆ. ಇನ್ನು ನೆಕ್ಸ್ಟ್ ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂತ ಇವಾಗ ದೋಸೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇನ್ಸ್ಟೆಂಟಾಗಿ ದೋಸೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತ ಬಂದೆ. ಗರಿಗರಿಯಾದ ದೋಸೆ ಈಸಿಯಾಗಿ ಮಾಡ್ಕೋಬೋದು. ಪ್ರತಿ ಬಾರಿಯೂ ಸಂಪೂರ್ಣವಾಗಿ ಗರಿಗರಿಯಾದ ಮತ್ತು ತೆಳುವಾದ ತ್ವರಿತದ್ದು ಈ ರೀತಿ ದೋಸೆಗಳನ್ನು ಮಾಡಲು ಈಸಿಯಾಗಿರುತ್ತೆ. ಇವಾಗ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, ಈ 3 ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇದು ಸ್ವಲ್ಪ ಕಡಲೆ ಬೀಜ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2 ರುಬ್ಕೊಂಡಿರೋ ಪೌಡರು ಇದು ಸೇರಿಸಿ, ಹಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದ್ರ ಜೊತೆಗೆ ನೀವು ಬೇಕಂದರೆ ಹಸಿ ಮೆಣಸಿನ್ಕಾಯಿ ಬಳಸ್ಕೋಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಎಲ್ಲ ನಾವು ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತದೆ. ಇದು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ನಮಗೆ ಏನು ಟಿಫನ್ ಮಾಡಬೇಕು ಅಂತ ಯೋಚನೆ ಇದ್ದಾಗ ಈ ಥರ ಸುಂದರವಾದ ಗರಿಗರಿಯಾದ ದೋಸೆಯನ್ನು ತಯಾರು ಮಾಡಿಕೊಳ್ಳಲು ತುಂಬ ಈಸಿ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ದೋಸೆಯನ್ನು ಮಾಡ್ಕೋಬೋದು. ಈ ದೋಸೆ ಎಲ್ಲ ಪದಾರ್ಥಗಳೊಂದಿಗೆ ತೆಳುವಾದ ಹಿಟ್ಟನ್ನು ತಯಾರಿಸುವ ತ್ವರಿತ ಭಕ್ಷ್ಯವಾಗಿದೆ. ನಂತರ ಅದನ್ನು ಬಿಸಿ ಗ್ರಿಲ್ ಮೇಲೆ ಸುರಿಯಲಾಗುತ್ತದೆ ಮತ್ತು ಈ ರೀತಿ ನಾವು ಪ್ಯಾನ್ ತಗೊಂಡು ಸ್ವಲ್ಪ ನೀರ ಪರಿಮಾಣವಾಗಿ ಹಾಕಿದರೆ ತೆಳುವಾದ ಅರೋಮ್ಯಾಟಿಕ್ ಮತ್ತು ರುಚಿಕರವಾದ ದೋಸೆ ಅಂತೂ ರೆಡಿ ಆಗುತ್ತೆ. ಕ್ರಿಸ್ಪಿಯಾಗಿರುತ್ತೆ. ಸಾಂಪ್ರದಾಯಿಕವಾಗಿ ಅಕ್ಕಿ ಹಿಟ್ಟು ನಾವು ಉದ್ದಿನ ಬೇಳೆಯನ್ನು ನೆನೆಸಿ ಮತ್ತು ಮಿಶ್ರಣ ಮಾಡುವ ಮೂಲಕ ದೋಸೆಗಳನ್ನು ತಯಾರಿಸುತ್ತೇವೆ. ಇದನ್ನು ರಾತ್ರಿಯಲ್ಲೇನೆ ಮಾಡಬೇಕಾಗುತ್ತದೆ. ಈ ದೋಸೆ ಹಂಗಲ್ಲ, ಬೆಳಿಗ್ಗೆನೆ ನಾವು ಇನ್ಸ್ಟೆಂಟಾಗಿ ಈ ಅಕ್ಕಿ ಗೋಧಿ ಹಿಟ್ಟು ದೋಸೆಗಳೆಲ್ಲ ಪದಾರ್ಥಗಳೊಂದಿಗೆ ತೆಳುವಾದ ಹಿಟ್ಟನ್ನು ತಯಾರಿಸುವ ತ್ವರಿತ ಭಕ್ಷ್ಯವಾಗಿದೆ. ನಂತರ ಇದು ಪ್ಯಾನಲ್ಲಿ ಸ್ವಲ್ಪ ನೀರಾಗಿ ಮಾಡಿಕೊಂಡಾದರೆ ನೀರು ದೋಸೆ ಅಂತಲೂ ಹೇಳ್ಬೋದು. ಆ ಥರ ತೆಳುವಾಗಿ ಬರುತ್ತೆ. ಇವಾಗ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿ ಮತ್ತು ಮಿಶ್ರಣ ಮಾಡುವ ಮೂಲಕ ದೋಸೆಗಳನ್ನು ತಯಾರಿಸಲಾಗುತ್ತದೆ. ಇದು ರಾತ್ರಿಯಲ್ಲಿ ಒದಗಿಸಲಾಗುತ್ತದೆ.
ಮತ್ತು ಬಳಸಲಾಗುತ್ತದೆ. ಸಾಂಪ್ರದಾಯಿಕ ದೋಸೆಗಳನ್ನು ತಯಾರಿಸಲು ಸ್ವಲ್ಪ ಯೋಜನೆ, ನೆನೆಸುವಿಕೆ ಮತ್ತು ಹುದುಗುವಿಕೆ ಅಗತ್ಯವಿರುತ್ತದೆ. ಇದು 2 ದಿನಗಳ ಪ್ರಕ್ರಿಯೆ ಆಗಿದೆ. ಆದರೆ ಈ ತ್ವರಿತ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ದೋಸೆಗಳು ಸಾಂಪ್ರದಾಯಿಕ ಆವೃತ್ತಿಗೆ ಉತ್ತಮವಾದ ಬದಲಿಯಾಗಿತ್ತು. ಹಿಟ್ಟನ್ನು ನೆನೆಸಿ, ಮಿಶ್ರಣ ಮತ್ತು ಹುದುಗಿಸಲು ಮಾಡದೆಯೇ ಇವುಗಳನ್ನು ತಕ್ಷಣವೇ ತಯಾರಿಸಬಹುದು. ಈ ಕಾರಣಕ್ಕಾಗಿ ದಕ್ಷಿಣ ಭಾರತದ ಮನೆಗಳಲ್ಲಿ ಈ ದೋಸೆಗಳನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಕರ್ನಾಟಕ ಟಿಫನ್ ಸೆಂಟರ್ಗಳಲ್ಲಿ ವಿವಿಧ ರೀತಿಯ ರವಾ ದೋಸೆ, ಅಕ್ಕಿ ದೋಸೆ, ಗೋಧಿ ಹಿಟ್ಟಿನಲ್ಲಿ ದೋಸೆ, ತುಂಬಾ ರೀತಿಯ ದೋಸೆಗಳೆಲ್ಲಾನು ನಮಗೆ ಸಿಗುತ್ತೆ. ಈ ಪಾಕ ವಿಧಾನ ಬಗ್ಗೆ ಏನಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಈ ಗೋಧಿ ಹಿಟ್ಟು, ರವೆ ಹಿಟ್ಟು ದೋಸೆ ರೆಸಿಪಿ ಬಹಳ ನೇರವಾಗಿರುತ್ತದೆ ಮತ್ತು ಇದು ಪ್ರತಿ ಮನೆ ಮತ್ತು ದಕ್ಷಿಣ ಭಾರತದ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತೆಯೇ ಇರುತ್ತದೆ. ಇದು ಮಾರ್ಪಡಿಸಲಾಗದ ಪಾಕವಿಧಾನವಾಗಿದೆ. ಆದರೆ ಅಕ್ಕಿ ಹಿಟ್ಟು ಮತ್ತು ಎಲ್ಲಾ ಉದ್ದೇಶದ ಹಿಟ್ಟಿನ ಪ್ರಮಾಣವು ಯಾವಾಗಲೂ ಒಂದೇ ಆಗಿರುತ್ತದೆ. ಇದರಲ್ಲಿ ಯಾವುದೇ ಬದಲಾವಣೆಗಳು ದೋಸೆಗಳನ್ನು ಮುರಿಯುವ ಸಾಧ್ಯತೆ ಹೆಚ್ಚು. ಈರುಳ್ಳಿ, ಮೆಣಸಿನಕಾಯಿ, ಜೀರಿಗೆ ಮತ್ತು ಮೊಸರು ಮುಂತಾದ ಪದಾರ್ಥಗಳನ್ನು ಬಳಸುವುದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಮೊಸರು ಬದಲು ನೀರು ಹಾಕಿದ್ರೂ ಇದು ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇವುಗಳನ್ನು ಪರಿಮಳಕ್ಕಾಗಿ ಸೇರಿಸಲಾಗುತ್ತದೆ. ಇದು ಇವಾಗ ನಾನು ಟಿಫನ್ಗೆ ಮಾಡ್ಕೊಂಡಿದ್ದೆ. ಇವಾಗ ನೆಕ್ಸ್ಟು ಇನ್ನು ಸ್ನ್ಯಾಕ್ಸ್ಗೆ ಏನು ಮಾಡೋಣ ಅಂದ್ಕೊಂಡೆ, ಕಡಲೆಕಾಯಿ ಸಿಕ್ತು. ಕಡಲೆಕಾಯಲ್ಲಿ ಏನಾದರೂ ಮಾಡೋಣ ಅಂತ ಕಡಲೆಕಾಯನ್ನು ಬೇಯಿಸ್ತಾ ಇದ್ದೀನಿ. ನಮಗೆ ಚಿಕ್ಕ ವಯಸ್ಸಿಂದ ಕಡಲೆಕಾಯಿ ಅಂದರೆ ಎಲ್ಲರಿಗೂ ಗೊತ್ತು, ಹಾಗೆ ಎಲ್ಲರಿಗೂ ತುಂಬ ಇಷ್ಟ ಕೂಡ. ಈ ಕಡಲೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಅದು ನಾನು ಹೊಸದಾಗಿ ಹೇಳೋದೇನಿಲ್ಲ, ಎಲ್ಲರಿಗೂ ಗೊತ್ತು. ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಸ್ನ್ಯಾಕ್ಸ್ ಅಂದರೆ ಕಡಲೆಕಾಯಿನೇ. ಈ ಕಡಲೆಕಾಯಿ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಮತ್ತು ಸ್ವಲ್ಪ ಅದಾದಮೇಲೆ ಮಸಾಲ ಟೀ ಮಾಡಿದ್ದೆ. ಟೀ ಸಹ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಸಾಲ ಟೀ ಮಾಡ್ಕೊತೀರಾ? ಹಂಗಾದರೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮುಗಿಸ್ಕೊಂಡು ಡಿಮಾರ್ಟ್ಗೆ ಹೋಗೋಣ ಅಂತ ನಾವು ರೆಡಿಯಾಗಿ ಮಾಡಿದ್ದೀವಿ. ಡಿಮಾರ್ಟಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವೊಂದು ಗ್ಲಾಸ್ ಬಾಕ್ಸ್ಗಳೆಲ್ಲನೂ ಎಲ್ಲ ತಗೊಂಡು ಬಂದೆ. ಇದು ಸ್ನೇಹಿತರೆ, ಇವಾಗ ಎಲ್ಲ ಡಿಮಾರ್ಟಲ್ಲಿ ನಾನು ಈ ರೀತಿ ಎಲ್ಲ ತಗೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿ ತಗೊಂಡಿದ್ದೀನಿ, ಜಾಸ್ತಿ ಏನು ತಗೊಂಡಿಲ್ಲ. ನನಗೆ ಗ್ಲಾಸ್ ಬಾಕ್ಸ್ ಅಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಅದು ನಮ್ಮ ಹತ್ರ ಇರೋದು ಬಿಟ್ಟು ಬೇರೆ ಸೈಜ್ ಎಲ್ಲ ತಗೊಂಡಿದ್ದೀನಿ. ಇನ್ನು ಡಿಮಾರ್ಟ್ ಅಂದ್ರೇ ನೆನಪಿಗೆ ಬರೋದು ಪಾಪ್ಕಾರ್ನು 2 ಪ್ಯಾಕೆಟ್ ತಗೊಂಡು ಬಂದಿದ್ದೀನಿ. ಇನ್ನು ಪೂಜಾ ಆಯಿಲ್, ಧೂಪ ಎಲ್ಲನೂ ತಗೊಂಡಿದ್ದೆ. ಇದು ಸ್ನೇಹಿತರೆ ಇವತ್ತಿನ ವ್ಲಾಗ್. ನಾನು ಡಿಮಾರ್ಟ್ಗೆ ಹೋಗಿ ಈ ಥರ ಎಲ್ಲ ತಗೊಂಡು ಬಂದೆ. ಈ ಬ್ಯಾಗು ಸಹ ಅಲ್ಲೇ ತಗೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.